ದರವೇಸಿ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾರೋ ಹೊರಗೆ, ಬಾರಲ್ಲ. ನಿನ್ನ ದೊಡ್ಡ ಕಿಲಾಡಿ ತರ ಬೇಜಾನ್ ಎಗರಾಡ್ದಂತೆ ಈಗ ನೀನ್ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಬಿಸಾಕೋ ದುಡ್ಡ. ಲೇ ಸೀಗಡಿ, ಫಸ್ಟ್ ಪೇಪರ್ಸ್ ಬಿಸಾಕೆ. ಮಾಮ, ನೀನ್ ಇಷ್ಟೊತ್ತಿಗೆ ಊರ್ ಬಿಟ್ಟೋಗಿರ್ತೀಯ ಅನ್ಕೊಂಡಿದ್ದೆ. ಊರು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ ಗುರು. ಎಣಿಸ್ಕೊಳೆ. ಶೂರ್ಪಣಕಿ ಅಸಲು 1 ಲಕ್ಷ, ಬಡ್ಡಿ 40,000, ಚಕ್ರ ಬಡ್ಡಿ 16, ಸುಸ್ತಿ ಬಡ್ಡಿ 14, ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ 7,500. ನಿನ್ನ ಯೋಗ್ಯತೆ ಒಟ್ಟು 1,77,500 ರೂಪಾಯಿ. ಏನ್ ಕೋಚರೆ ಹೊಡ್ತಿದ್ದೀರಾ? ಕತ್ತು ಸಾಕು ಅವನ್ನ. ಎತ್ತರೆ ಲೇ ಚಂಗ್ಲು, ನಿನ್ನ ಅಡ್ಡಕ್ ನುಗ್ಗಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ರಾಪ್ ಮಾಡ್ದವ್ ನಾನು. ಈಗ ನೀನ್ ನುಗ್ಗಿರೋದು ನನ್ನ ಅಡ್ಡಕ್ಕೆ. ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ, ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ. ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ? ನಾನು. ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನ್ಗೆ? ನನ್ನ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ನಿನ್ನಂತ ಕಚಡ ಕಂತ್ರಿ ಕಚ್ಚಿ ಬೀದಿ ನಾಯಿಗಳ ಮರ್ಯಾದೆನ ಇದೇ ನಾಲ್ಗೆಲಿ ರೋಡ್ ಹಾಳ್ ಹಾಕಿದ್ದೀನಿ ಗೊತ್ತಾನೆ. ಇಷ್ಟು ದಿನ ನೀನು ಬಡವ್ರ ಕಣ್ಣಲ್ಲಿ ಕಣ್ಣೀರು ಹರಿಸ್ತಾ ಇದ್ದೆ. ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು. ಏನೇಳು ರಕ್ತ ಕಣ್ಣೀರು ಹರಿಸ್ತೀನಿ ಕಣಲ್ಲ. ದುಡ್ಡು ಬಿಸಾರದ ಕೂಡಲೇ ಲೆಕ್ಕ ಚುಕ್ತಾ ಹೋಯ್ತು ಅನ್ಕೊಂಡ್ಯಾ? ನೀವ್ ನನ್ಗೇನೇನ್ ಕೊಟ್ಟಿಲ್ಲ, ಅದೆಲ್ಲ ನಿಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಾನ. ಅದೆಲ್ಲ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಪ್ರಕಾರ ವಾಪಸ್ ಕೊಡ್ತೀನಿ. ಅದೆಲ್ಲ ನೀನ್ ತಗೊಂಡೇ ಹೋಗ್ಬೇಕು. ನಮ್ಮ ಮಕ್ಕನ್ನ ಇದೇ ಹತ್ರ ರೋಡ್ ಹೇಳ್ಕೊಳೋದಲ್ಲ ನೀನು. ಬಾರೆ, ಅದು ನೋವಿರೋ ನಿಮಗೂ ಗೊತ್ತಾಗುತ್ತೆ. ಬಾರೆ ನಡಿಯಲ್ಲ. ಮಾನವನೇ ಪ್ರಾಣ ಅನ್ಕೊಂಡ್ರು, ನಮ್ಮ ಅಪ್ಪನಿಗೆ ಅವಮಾನ ಮಾಡಿದೆ ಅಲ್ಲ. ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಲ್ಲ. ನೀನು ಒಬ್ಳು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಗ್ಸು, ಅವಳಿಗೆ ಚಿತ್ರ ಹಿಂಸೆ ಕೊಟ್ಟೆ ಅಲ್ಲ. ಎಲ್ಲದ್ರ ಅಸಲು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಡೆ. ಎಲ್ಲ ಈಗ ಲೆಕ್ಕ ಚುಕ್ತಾ ಆಯ್ತು. ನಿನಗೇನೋ ಬಂದಿತ್ತು ದೊಡ್ಡಾಗ ಫೋನ್ ಹಾಕಕ್ಕಾಗ್ತಿರ್ಲಿಲ್ವಾ? ಮಮ್ಮಿ, ಅವನ್ನ ಮುಗಿಸ್ಬಿಡ್ತೀನಿ. ಅವನ್ನ ಸುಟ್ಟು ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ಇವನೊಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಟ್ಟವೆ. ಸುಟ್ಟಾಕು ಅವನ್ನ. ಆಗಿದ್ದಾಗ್ಲಿ ನಾನಿದ್ದೀನಿ. ಅಯ್ಯೋ ಕರ್ಮ, ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಮಣಕಾಲಿನ ಕೆಳಕ್ಕೆ ಅಂತ. ನೀವು ಪುಸ್ತಕಂತ ಮರ್ಡರ್ಗಳು ಮಾಡ್ಬಿಟ್ರೆ
ಪೊಲೀಸ್ ಸುಮ್ಮಿರ್ತಾರ? ಯಾವ ಪೊಲೀಸು? ಎಂತೆಂತ ಕೇಸ್ಗಳನ್ನೇ ಹಳ್ಳಾಡ್ಸ್ಬಿಟ್ಟಿದೀನಿ. ಇವ್ನ ಯಾವ ಲೆಕ್ಕ? ಅನ್ಕೋಬೇಡಿ, ಬರೀ ಅವ್ರ ಅಕ್ಕನ ನೆಳಕ ಬಂದಿದ್ದಕ್ಕೆ ನಮ್ಮ ಅಡ್ಡಕ್ ನುಗ್ಗಿ ನಮ್ ಲೋಪರ್ಗಳೆಲ್ಲ ಎಕ್ಕಿಲ್ಬಿಟ್ಟ. ನಾವು ಕೊಟ್ಟ ದುಡ್ಡನ್ನ ಒಂದೇ ರಾತ್ರಿ ಹೊಂಚ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ಅವ್ನು ಕಮ್ಮಿ ಆದನಲ್ಲ, ಛಲಗಾರ ಛಲಗಾರ ಹುಷಾರು. ಅಲ್ಕಿ ಕೀಲ್ ಚಾಪೆ ಹಾಕೋ ಕೆಲ್ಸನ ಬಡವ್ರಿಗೆ ಹೇಳ್ಕೊಡ್ಬೇಕಾ? ನಿನ್ನೆ ರಾತ್ರಿ ಸೇಟು ತವ ಸಾಲ ತಗೊಂಡವನೆ. ಇರ್ಬೋದಕ್ಕೋ, ಆದ್ರೆ ದುಡ್ಡು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಬುಸ್ ಅಂತವನೆ ನೋಡಿ. ತಿಕ್ಲತ್ತಿರೋ ಗಂಡ್ಸು ಮದ ಏರಿರೋ ಆನೆ ಇದ್ದಂಗೆ. ಇವಾಗ ಅವನ ಹತ್ರ ಹೋಗ್ಬಾರ್ದು. ಆ ನನ್ನ ಮಗ ನರಳಬೇಕು, ನೀವು ನರಳಿಸ್ಬೇಕು. ಆದ್ರೆ ಶಕ್ತಿಯಿಂದಲ್ಲ, ಯುಕ್ತಿಯಿಂದ. ಬೇಗ ಸಿಜರಿನ್ ರೆಡಿ ಮಾಡಿ. ಐ ಆಮ್ ಸಾರಿ, ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಮಗುನ ಉಳ್ಸೋಕ್ಕಾಗ್ಲಿಲ್ಲ. ನನ್ ಮಗಳು ಆಪರೇಷನ್ ಮಾಡಿ ಮಗುನ್ ಹೊರಗೆ ತೆಗೆದೇ ಇದ್ದಿದ್ರೆ ಆಕೆ ಜೀವಕ್ಕೂ ಅಪಾಯ ಆಗ್ತಿತ್ತು. ನಾವು ಶಿ ಇಸ್ ಆಲ್ ರೈಟ್. ಆಕೆಗೀಗ ರೆಸ್ಟ್ ಬೇಕು. ತಗೊಳ್ಳಿ, ಈ ಮೆಡಿಸಿನ್ಸ್ ಎಲ್ಲ ತಂದ್ಕೊಡಿ, ನಾನ್ ಸಂಜೆ ಬಂದು ನೋಡ್ತೀನಿ. ಎಂತ ಕೆಲಸ ಆಗೋಯ್ತು. ಹತ್ರ ಬೆಂಕಿನ ಕಾಲೋನಿಗೆ ಸುಟ್ಟು ಬೂದಿ ಹೋಗಿ. ಶಂಕರ ಹೊಟ್ಟೋದ್ನೇನಮ್ಮ? ಹೊರಗಡೆ ಡಾಕ್ಟರ್ ಹತ್ರ ಮಾತಾಡ್ತಿದ್ದಾನಮ್ಮ. ನಾನ್ ನಾಳೆ ಬಂದು ನೋಡ್ತೀನಿ. ಓಕೆ ಡಾಕ್ಟರ್. ಶಂಕರು ಏನು ನಮ್ ಕಾನೂನಿಗೆ ಬೆಂಕಿ ಬಿದ್ದಿದೆ ಕಣ. ಬೇಗ ಹೋಗೋಣ. ದೇವ್ರು ನಮ್ಮನ್ನ ಬೀದಿ ಪಾಲ್ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕು ನೋಡ್ರಪ್ಪ. ಮನೆ ಕಳ್ಕೊಂಡಿರೋ ಪ್ರತಿಯೊಬ್ರು ಅರ್ಜಿ ಬರ್ಕೊಂಡ್ರೆ ನಾನೇ ಸರ್ಕಾರದಿಂದ ಪರಿಹಾರ ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ. ನಾವೆಲ್ಲರೂ ಸೇರಿ ಇವತ್ತೇ ಅರ್ಜಿ ಕೊಡ್ತೀವಿ. ಆದಷ್ಟು ಬೇಗ ಪರಿಹಾರ ಕೊಡ್ಸೋ. ಇದು ತಕ್ಷಣ ಆಗೋ ಕೆಲಸ ಅಲ್ವಾ? ತನಿಖೆ ಆಗ್ಬೇಕು, ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು, ಆಮೇಲೆ ಹಣ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಎಷ್ಟು ದಿವಸ ಆಗುತ್ತೆ ಸರ್? ತಿಂಗಳಾನ್ಗಟ್ಲೆ ಆಗ್ಬೋದು. ಸ್ವಲ್ಪ ಫಾರ್ಮಾಲಿಟೀಸ್ ಜಾಸ್ತಿ ಇದೆ. ಗೌರ್ಮೆಂಟ್ ಮೇಲೆ ನಮ್ ಕೂತ್ರೆ ನಮ್ ಕೆಲಸ ಆಗೋದಿಲ್ಲ ಕಣ್ರು. ಹೇಗಾದ್ರೂ ಮಾಡಿ ನಮ್ಮನೆ ನಾವು ಕಟ್ಸ್ಕೋಬೇಕು. ನಾವೇ ಮನೆ ಕಟ್ಸ್ಕೊಳಕ್ ಹೊಸ ದುಡ್ಡು ಖರ್ಚಾಯ್ತದ. ಅದು ನಮ್ಮಂತ ಗತಿ ಕಟ್ಟವ್ರು ದುಡ್ಡು ಕೊಡಕ್ಕೆ ಯಾರು ಕಾಯ್ಕೊಂಡಿರ್ತಾರೆ? ಇನ್ನೇನ್ ಮಾಡಕ್ಕಾಗುತ್ತೆ? ಪಟ್ಟಿಗಾದ್ರೂ ಪರವಾಗಿಲ್ಲ, ಸಾಲ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮಕ್ಕಳ ಮನೆಯಿಂದ ಉಪವಾಸ ಸಾಯಿಸ್ಬೇಕಾಗತ್ತೆ. ನೀನ್ ಹೇಳೋದೇನೋ ಸರಿ, ಆದ್ರೆ ನಮ್ಗೆ ಸಾಲ ಕೊಡೋದು ಯಾರು? ಅದನ್ನ ಹೇಳು. ಇನ್ಯಾರು? ಆ ಪಟ್ಟಿ ಕಾಳ ಮನೆ ಗಟ್ಟಿ. ಅವ್ರ ಕೈ ಕಾಲು ಹಿಡ್ದಾದ್ರೂ ಸರಿ ಅವಳ ಹತ್ರ ದುಡ್ಡು ಕೇಳಿದ್ರೆ. ಏ ಮಾಮ ಉಗ್ರಾಟು, ನಿಮ್ಮಂತ ತಿರ್ಬಾಕಿ ನನ್ ಮಕ್ಕಳಿಗೆಲ್ಲ ದಾನ ಧರ್ಮ ಮಾಡೇ ಕಳ್ಕೊಂಡು ನಾನ್ ಬಡ್ಡಿ ವ್ಯಾಪಾರ ಮಾಡ್ತಾರೆ. ಸಾಲ ಬೇರೆ ಕೊಡ್ತಾರೆ. ಏನ್ ಬ್ಯಾಂಕ್ ಸಾಲ ಬೇರೆ ಮಾಡ್ತಿದೀವ? ಬಂದ್ಬಿಟ್ಟವ್ರೆಲ್ಲ ಬಾಯ್ ನಿಂತ್ಕೊಳ್ರು. ನಿಮಗೆಲ್ಲ ಇಡೀ ಕಾಲೋನಿ ಹೊಸದಾಗಿ ಕಟ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನ್ ಕೊಡ್ತೀನಿ. ತಮಾಷೆ ಮಾಡ್ತೀರಾ? ಕುಡಿಯಕ್ಕೆ ಇಲ್ಲ, ನೆತ್ತಿ ಮೇಲೆ ಸೂರು ಇಲ್ಲ, ಎಲ್ಲ ಬೀದಿ ಬಂದ್ಬಿಟ್ಟಿದ್ದಾರೆ. ₹1 ವಾಪಸ್ ಬರಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ಆ ಆಟೋ ಶಂಕರ ನಿಮ್ಮ ಲೀಡ್ರು. ಅವನು ಬಂದು ಶ್ಯೂರಿಟಿ ಹಾಕಿದ್ರೆ ನಾನು ದುಡ್ಡು ಕೊಡ್ತೀನಿ. ಹೋಗವನನ್ನ ಕರ್ಕೊಂಡ್ ಬನ್ನಿ. ಶಂಕರ, ಆ ಕಾಳಮ್ಮನ ಹತ್ರ ಸಾಲ ಕೇಳಕ್ ಹೋಗಿದ್ವಿ. ಶಂಕರಣ್ಣ, ಆ ಕಾಳಮ್ಮ ಸಾಲ ಕೊಡಲ್ಲ ಅಂತ ಬೈದ್ಬಿಟ್ಲು. ಆದ್ರೆ ಅವ್ರ ಮಗಳು ಸಾಲ ಕೊಡ್ತೀನಿ ಅಂತ ಒಪ್ಕೊಂಡಳೆ. ನೀನ್ ಜಾಮೀನ್ ಕೊಟ್ರೆ ಅವ್ರು ಸಾಲ ಕೊಡ್ತಾರಂತೆ. ಹೌದು ಶಂಕರಣ್ಣ, ನೀನ್ ಜಾಮೀನ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಸಾಯ್ಬೇಕಾಗುತ್ತೆ ಅಷ್ಟೇ. ನೋಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಗಿದ್ರೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಬನ್ನಿ ಹೋಗೋಣ. ಏಯ್, ಆ ಶಂಕರನ್ನ ಕರ್ಕೊಂಡ್ ಬಂದ್ರು.
ನಿನಗೆ ವಯಸ್ಸಾಯ್ತು, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಶೂನಿಕ್ಕಿ ಕ್ಲೀನ್ ಮಾಡೋಕೆ ಹೊಸ ನಾಯಿನ ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಅದರ ಹೆಸರು ಶಂಕರ ಕಣೋ. ಯಾರು ಇವನು? ಯಾವ ಮಾಮ ಇವನು? ಓಹೋ, ಸಾಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್. ಒಳ್ಳೆ ಗುಜರಿಗೆ ಹಾಕೋ ಆಟೋ ತರ ಶೆಡ್ ಆಗ್ಬಿಟ್ಟಿದಾನಲ್ಲ ಮಾಮ. ನಿಗರಕ್ ಹೇಳಿಗ ಇನ್ನೆಂಥ ಬಂಡ ಜನ್ಮ ಇರ್ಬೇಕು. ಏನ್ ಮಾಮ ಮಾಯಮ್ಮ, ಹುಲಿ ತರ ಎಗದಾಡ್ತಿದ್ದವನು ಒಳ್ಳೆ ಇಲಿ ತರ ಆಗ್ಬಿಟ್ಟಿದಾನಲ್ಲ. ಏನೋ ಅಂದಿದೆ ಅವತ್ತು, ಪ್ರಾಣ ಹೋದ್ರೂ ನನ್ನ ಮುಂದೆ ಕೈ ಚಾಚಲ್ಲ ಅಂತಲ್ಲ. ಎಲ್ಲ ಹೋಯ್ತು ಆ ಗಾಂಚಲಿ. ಗೊತ್ತಾಯ್ತೇನೋ ಲೈಫ್ ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ. ಈ ಭಿಕಾರಿಗಳೆಲ್ಲ ಮನೆ ಸುಟ್ಟೋಯ್ತು ಮನೆ ಸುಟ್ಟೋಯ್ತು ಅಂತ ಬಡ್ಕೋತಿದ್ದಾರೆ. ಅವ್ರಿಗೆಲ್ಲ ದುಡ್ಡು ಬೇಕಂತೆ, ಬಿಸಾಕ್ತೀನಿ. ಆದ್ರೆ ನೀನ್ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋಬೇಕು. ಆಗುತ್ತಾ ಮಾಮ? ಇದ್ರಲ್ಲಿ ಏನ್ ಬಂದಿದೆ ಗೊತ್ತಾ? ಇಷ್ಟು ಜನಕ್ಕೂ ಕೊಡೋ ದುಡ್ಡುಗಳ ಜವಾಬ್ದಾರಿ ನಿನಗೆ ಸೇರಿದ್ದು. ಕರೆಕ್ಟ್ ಆಗಿ 30 ದಿವಸಕ್ಕೆ ಬಡ್ಡಿ ಸಮೇತ ವಾಪಸ್ ತಂದು ಕೊಟ್ಟು ಬಿಡ್ಬೇಕು. ಅಕಸ್ಮಾತ್ ನಿನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನು ನಮ್ಮ ಮೇಡಮನ್ಗೆ ಗುಲಾಮನಾಗಿದ್ದು ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲಸ ಅಂದ್ರೆ 8 ಗಂಟೆಗಳು ಗೌರ್ಮೆಂಟ್ ಡ್ಯೂಟಿ ಅಲ್ಲ, 24 ಗಂಟೆನೂ ಇಲ್ಲೇ ಬಿಟ್ಟಿರ್ಬೇಕು. ನಮ್ಮ ಮೇಡಮ್ಮು ಕಾಲ್ನಾಗ್ ತೋರಿಸಿದ್ ನಾವು ನಿನ್ ಕೈನಾಗ್ ಮಾಡ್ಬೇಕು. ಅವ್ರು ಬಟ್ಟೆ ಒಗಿಬೇಕು, ಅವ್ರ ಬೂಟ್ಗೆ ಪಾಲಿಸ್ ಹಾಕ್ಬೇಕು, ಅವ್ರು ಕ್ಯಾಕರ್ಸಿ ತುಬಕಲ್ ತಗೋತ್ರೆ ಪ್ರಸಾದ ಅಂತ ಉಗಿಸ್ಕೋಬೇಕು. ಮೇಟಬೇಕ ನೋಡ್ರೆ ವಾಡಿಸ್ಕೋಬೇಕು. ಯೋದ್ರ ಉತ್ತರ ಕೊಡಂಗಿಲ್ಲ. ಹೊಟ್ಟೆ ಕೆಟ್ಟೆ ಅಷ್ಟನ್ನು ಅದರಲ್ಲಿ ಬರ್ದೈತೆ. ಓಕೆ ಅನ್ನೋದಾದ್ರೆ ಬಂದು ಸೈನ್ ಮಾಡು. ನಮಗೋಸ್ಕರ ನೀನು ಅವಳ ಜೀತ ಮಾಡ್ಬೇಕಾ? ಗಂಜಿ ಕುಡ್ಕೊಂಡ್ ಬರ್ತಾನ. ಈಗಲೇ ಹಿಂಗ್ ಮಾತಾಡೋಳು ಅಕಸ್ಮಾತ್ ಒಂದ್ ತಿಂಗಳಿಗೆ ವಾಪಸ್ ಕೊಡ್ತಾ ಇದ್ರೆ ಸುಮ್ಮನೆ ಬಿಡ್ತಾಳ? ನಿನ್ನನ್ನು ಮುಟ್ಟಿ ಹುಡುಗ ಹಾಕ್ಬಿಟ್ಟಾಳೆ. ದಯವಿಟ್ಟು ಒಪ್ಕೋಬೇಡ ಶಂಕರ. ದಯವಿಟ್ಟು ಸುಮ್ಮನೆ ಇರ್ತೀರಾ? ಹುಚ್ಚಿರ್ತ ಆಲೋಚನೆ ಮಾತಾಡ್ಬೇಡ್ರು. ಆ ಮಕ್ಕಳಿಗೆ ಮುಖ ನೋಡ್ರು, ಆ ಹೆಂಗಸರಿಗೆ ಮುಖ ನೋಡ್ರು. ಹೊಟ್ಟೆಗೆ ಹಿಟ್ಟಿಲ್ಲ, ತಲೆ ಮೇಲೆ ಸೂರಿಲ್ಲ. ಅದಕ್ಕಿಲ್ಲ ಹೆಚ್ಚಿನ ನನಗೆ ಅವಮಾನ. ನಿಮ್ಗಳಿಗೆಲ್ಲ ಒಳ್ಳೇದಾಗತ್ತೆ, ನನಗೆ ಏನ್ ಬೇಕಾಗ್ಲಿ ಬಿಡ್ರು. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಮಾಮ ಒಟ್ಟು 30 ಲಕ್ಷ ಇದೆ.